ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. ನಮ್ಮ ಇನ್ಸೈಟ್ ಇಂಟು ಪ್ರಿಪರೇಷನ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಎಲ್ಲ ಕ್ಲಾಸ್ಗಳು ಚಾಪ್ಟರ್ ವೈಸ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತವೆ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಕಲಿಯೋಣ ಅಂತ ಅಂದ್ರೆ ಸ್ಕ್ವೇರ್ಸ್ ನ ಯಾವ ರೀತಿ ತೆಗೆಯೋದು. ಎಕ್ಸಾಂಪಲ್ ಲಾಸ್ಟ್ಗೆ ಯೂನಿಟ್ ಡಿಜಿಟ್ ಅಲ್ಲಿ ಅಂದ್ರೆ ಯೂನಿಟ್ ಡಿಜಿಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 25 ಯೂನಿಟ್ ಡಿಜಿಟ್ ಅಲ್ಲಿ 5 ಇರಬೇಕು. ಸೊ ಯೂನಿಟ್ ಡಿಜಿಟ್ ಯಾವಾಗಲೂ 5 ಇತ್ತು ಅಂತ ಅಂದ್ರೆ ನಾವು ಯಾವ ರೀತಿ ಸ್ಕ್ವೇರ್ಸ್ ನ ತೆಗೆಯೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ 15 ಸ್ಕ್ವೇರ್ ಬೇಕಾಗಿತ್ತು. ಓಕೆ, ಸೊ 5 5 25, 1 ಇಂಟು 2 ಎಷ್ಟಾಗುತ್ತೆ 2. ಫಾರ್ ಎಕ್ಸಾಂಪಲ್ 25 ಸ್ಕ್ವೇರ್ ಬೇಕಾಗಿತ್ತು. ನಾವೇನ್ ಮಾಡ್ಬೇಕು, ಯೂನಿಟ್ ಡಿಜಿಟಲ್ ಇರೋದು 5 5 5 25. ನೆಕ್ಸ್ಟ್ ಇಲ್ಲಿ ಏನಿರುತ್ತಲ್ಲ, ನೆಕ್ಸ್ಟ್ ಪೂರ್ತಿ ಸಂಖ್ಯೆ ಏನಿರುತ್ತೆ 2 ಇಂಟು ಅದರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ 3. 2 ಇಂಟು 3 6, 625. ಇದೇ ರೀತಿ ಈಗ ಎಕ್ಸಾಂಪಲ್ 125 ಸ್ಕ್ವೇರ್ ಬೇಕಾಗಿದೆ ಅಂತ ಯಾವ ರೀತಿ ಮಾಡೋದು, 5 5 25, 12 ಇಂಟು 13, 12 3 36, 12 1 12 1 15, 1500, 15625, ನಿಮಗೆ 125 ಸ್ಕ್ವೇರ್ ಸಿಗುತ್ತೆ. ನೋಡ್ರಿ 1 ಸೆಕೆಂಡ್ ಅಲ್ಲಿ ನೀವು ಆರಾಮಾಗಿ ತೆಗಿಬಹುದು. ಫಾರ್ ಎಕ್ಸಾಂಪಲ್ 95 ಸ್ಕ್ವೇರ್ ಬೇಕಾಗಿದೆ. 5 5 25, 9 ಇಂಟು 10, ಸೊ 90, 9025. ಫಾರ್ ಎಕ್ಸಾಂಪಲ್ 105 ಬೇಕಾಗಿದೆ ಅನ್ಕೊಳ್ಳಿ. ಯಾವ ರೀತಿ ಮಾಡೋದು, 5 5 25, 10 ಇಂಟು 11, 10 ಅಂತಂದ್ರೆ ಇಲ್ಲಿ ತಗೋದು, 10 11 110. ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ, ಎಲ್ಲ ಸ್ಕ್ವೇರ್ಸ್ ಎಕ್ಸಾಕ್ಟ್ ಇರುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ದ ಮೋರ್ ವಿಡಿಯೋಸ್.